ಹೇ ಗೈಸ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಟಡಿ ಟೇಬಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗ ನಾವು ಡಿಸೈನ್ ಮಾಡ್ತಾ ಇರುವಂತಹ ಒಂದು ಸ್ಟಡಿ ಟೇಬಲ್ ಏನಿದೆ ಅದು ಬಂದು ಹೈಟ್ಗೆ ನಮಗೆ 8 ಫೀಟ್ 6 ಇಂಚಸ್ ಬರುತ್ತೆ. ಸೊ ವಿಡ್ತ್ಗೆ ಬಂದು ನಮಗೆ 6 ಫೀಟ್ 6 ಇಂಚಸ್ಗೆ ನಾವು ಡಿಸೈನ್ ಮಾಡಿರುವಂಥದ್ದು. ಸೊ ನಿಮಗೆ ಇಲ್ಲಿ ಒಂದು 2D ಸ್ಕೆಚ್ ಕೂಡ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು 2D ಸ್ಕೆಚ್ ಮುಖಾಂತರ ನಾವು ಸ್ಟಡಿ ಟೇಬಲ್ಗೆ ಸಂಬಂಧಪಟ್ಟಂತೆ ಪ್ರಮುಖ ವಿಷಯಗಳನ್ನು ತಿಳಿತಾ ಹೋಗೋಣ. ಸ್ನೇಹಿತರೆ, ಏನೇನಿದೆ ಅಂತ ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಇದು ಬಂದು ನಮಗೆ ಫಸ್ಟ್ ಬಂದು ನಮಗೆ ಟೇಬಲ್ ಬಂದಿರುತ್ತೆ. ಇಲ್ಲಿ ಬಂದು ನಮಗೆ ಸಾಕೆಟ್ಗಳು ಬರ್ತವೆ. ಸೊ ನೋಡಿ, ಇಲ್ಲಿ ಬಂದು ನಮಗೆ ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು. ಸೊ ಅದನ್ನು ನೀವು ಇಟ್ಕೊಳ್ಳಿಕ್ಕೆ ಇಲ್ಲಿ ಒಂದು ಜಾಗವನ್ನು ಕೊಟ್ಟಿದ್ದೀವಿ. ಸೊ ಒಟ್ಟಾರೆಯಾಗಿ ಇಲ್ಲಿಂದ ಇಲ್ಲಿಯ ತನಕ ನಮಗೆ 6 ಫೀಟ್ 6 ಇಂಚಸ್ ಬರುತ್ತೆ. ಇಲ್ಲಿಂದ ಇಲ್ಲಿಯ ತನಕ ನಮಗೆ 8 ಫೀಟ್ 6 ಇಂಚಸ್ ಬರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ನಿಮಗೆ ಕಬೋರ್ಡ್ಗಳನ್ನು ಕೊಟ್ಟಿದ್ದೀವಿ 3. ನಿಮಗೆ ಯಾವುದಾದ್ರೂ ಬುಕ್ಸ್ಗಳಾಗಿರ್ಬೋದು, ಇನ್ನಿತರ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ. ಅದಾದ ನಂತರ ಇಲ್ಲಿ ಬ್ಯಾಗ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ಕೂಡ ಇಲ್ಲಿ ಕೂಡ ನಿಮಗೆ ಕ್ಯಾಬಿನ್ಗಳನ್ನು ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಬಂದು ನಮಗೆ AC ಒಂದು ಯೂನಿಟ್ನ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಈ ಕಡೆ ಬರುತ್ತಲ್ಲ, ಇದು ಬಂದು ನಮಗೆ ಸೆಕ್ಷನ್ನು. ಸೊ ಇದು ಈಗ ಒಂದೊಂದಾಗಿ ನಮಗೆ ಏನೇನು ಡೈಮೆನ್ಷನ್ಸ್ಗಳು ಬರ್ತವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಫಸ್ಟ್ ಒನ್ ನಾವು ಇದರ ಹೈಟ್ ಮತ್ತು ವಿಡ್ತ್ ಏನು ಬರುತ್ತೆ ಅದನ್ನು ನಾವು ಬರಿತಾ ಹೋಗೋಣ. ನೋಡಿ, ಫಸ್ಟ್ ಒಂದು ಬರುತ್ತೆ, ಇದು ಬಂದು ನಮಗೆ ಎಷ್ಟು ವಿಡ್ತ್ ಬರುತ್ತೆ ಅಂತ ನೋಡೋದಾದರೆ 6 ಫೀಟ್ 6 ಇಂಚಸ್ ನಮಗೆ ವಿಡ್ತ್ ಬರುತ್ತೆ. ಹೌದಾ? ಸೊ ಟೋಟಲ್ಲು ಇದರ ಹೈಟ್ ಬಂದು ನಮಗೆ 8 ಫೀಟ್ 6 ಇಂಚಸ್ಗೆ ಈ ಒಂದು ಸ್ಟಡಿ ಟೇಬಲ್ನ ನಾವು ಡಿಸೈನ್ ಮಾಡಿರುವಂಥದ್ದು. ಸ್ನೇಹಿತರೆ, ಇವಾಗ ಈ ಒಂದು ಟೇಬಲ್ ಏನಿದೆ, ಸೊ ಈ ಟೇಬಲ್ನ ನಿಮಗೆ ಹೈಟ್ ಎಷ್ಟು ಬರುತ್ತೆ ನೋಡಿ. 2 ಫೀಟ್ 6 ಇಂಚಸ್ ಬಂದು ನಮಗೆ ಇದರ ಹೈಟ್ ಬರುತ್ತೆ ನೋಡಿ. ಇಲ್ಲಿ ಬಂದು ಅದರ ಸೇಮ್ ಪಾಯಿಂಟ್ನೇ ಕೊಟ್ಟಿರುವಂಥದ್ದು. ಓಕೆ, ಸೊ ಇಲ್ಲೇನು ಹೈಟ್ ಇದೆ ಸೊ ಅದೇ ಹೈಟು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇದು ನಮಗೆ ಫ್ರಂಟ್ ವ್ಯೂ. ಇದು ಬಂದು ನಮಗೆ ಸೆಕ್ಷನ್ ಕಟ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಕಾಣಿಸುವಂತಹ ಒಂದು ವ್ಯೂ. ಸೊ 2 ಫೀಟ್ 6 ಇಂಚಸ್ಸು ನಮಗೆ ಇಲ್ಲಿಂದ ಇಲ್ಲಿಯ ತನಕ ಬರುತ್ತೆ. ಇದಾದ ನಂತರ ಇದರ ಮೇಲ್ಗಡೆ ಪೋರ್ಷನ್ ಏನಿದೆ ಅಂದರೆ ನಮಗೇನು ಲ್ಯಾಪ್ಟಾಪ್ನ ಇಡಲಿಕ್ಕೆ ನಾವು ಕೊಟ್ಟಿದ್ದೀವಿ. ಸೊ ಇದರ ಒಟ್ಟು ಹೈಟ್ ಎಷ್ಟು ಬರುತ್ತೆ ಅಂದರೆ ನಮಗಿಲ್ಲಿ 2 ಫೀಟ್ ಬರುತ್ತೆ. ಓಕೆನಾ? ಸೊ ಇದಾದ ನಂತರ ಮೇಲ್ಗಡೆ ಏನು ನಮಗೆ ಓವರ್ ಹೆಡ್ ಕ್ಯಾಬಿನೆಟ್ನ ಕೊಟ್ಟಿದ್ದೀವಿ. ಸೊ ಅದರ ಒಟ್ಟು ಹೈಟ್ ಬಂದು ನಮಗೆ 2 ಫೀಟ್ 6 ಇಂಚಸ್ ಬರುತ್ತೆ. ಓಕೆ, ಸೊ ಈ ಕ್ಯಾಬಿನೆಟ್ಟಿಂದ ಮೇಲ್ಗಡೆ ಪೋರ್ಷನ್ ಏನಿದೆ ಇದನ್ನು ನಾವು 1 ಫೀಟ್ 6 ಇಂಚಸ್ ಇಟ್ಟಿದ್ದೀವಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 8 ಫೀಟ್ 6 ಇಂಚಸ್ ಎಕ್ಸಾಕ್ಟಾಗಿ ಬರುತ್ತೆ ನೋಡಿ. ಫಸ್ಟ್ ಒನ್ ಬರೋದು 2 ಫೀಟ್ 6 ಇಂಚಸ್, ಅದಾದ ನಂತರ 2 ಫೀಟ್ ಬರುತ್ತೆ, ಅದಾದ ನಂತರ 2 ಫೀಟ್ 6 ಇಂಚಸ್ ಬರುತ್ತೆ, ಅದಾದ ನಂತರ 1 ಫೀಟ್ 6 ಇಂಚಸ್ ಬರುತ್ತೆ. ಸೊ ಟೋಟಲ್ ಆಗಿ ನಮಗೆ 8 ಫೀಟ್ 6 ಇಂಚಸ್ ಬರುತ್ತೆ. ಸೊ ಇನ್ನು ಈ ಕ್ಯಾಬಿನ್ನ ವಿಡ್ತ್ನ ಏನಿದೆ ಸೊ ಇದನ್ನು ನಾವು 9 ಇಂಚ್ ಇಟ್ಟಿದ್ದೀವಿ. ಅಥವಾ ನೀವು 10 ಇಂಚು ಅಥವಾ 12 ಇಂಚ್ ತನಕ ಕೂಡ ನೀವು ಆರಾಮಾಗಿ ಇದನ್ನು ಇಟ್ಕೊಳ್ಬೋದು ಸ್ನೇಹಿತರೆ. ಸೊ ಇನ್ನು ಈ ಕಡೆ ಬಂದು ನಿಮಗೆ 22 ಇಂಚಿಂದ 24 ಇಂಚ್ವರೆಗೂ ಕೂಡ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ಒಂದು ಕನ್ವೀನಿಯೆಂಟ್ನಲ್ಲಿ ಇದರ ವಿಡ್ತ್ ಇದರ ಒಂದು ಡೆಪ್ತ್ ಬರುತ್ತೆ ಅದನ್ನು ನೀವು ಇಟ್ಟುಕೊಳ್ಳಬಹುದು ಸ್ನೇಹಿತರೆ. ಸೊ ಇವಾಗ ಇಲ್ಲಿ ನಾವೇನು ಕಬೋರ್ಡ್ಸ್ನ ಕೊಟ್ಟಿದ್ದೀವಿ ಮತ್ತು ಮೇಲ್ಗಡೆ ಏನು ಕ್ಯಾಬಿನೆಟ್ಗಳಿದ್ದಾವೆ ಇವುಗಳ ಒಂದು ಡೈಮೆನ್ಷನ್ನ ನೋಡ್ತಾ ಹೋಗೋಣ. ಸೊ ಫಸ್ಟು ಇದರ ವಿಡ್ತ್ ಬಂದು ನೋಡಿ ಸ್ನೇಹಿತರೆ 1 ಫೀಟು 3 ಇಂಚಸ್ ಬರುತ್ತೆ. ಅದೇ ರೀತಿ 3 ಕೂಡ ನಮಗೆ ಒಂದೇ ಲೆವೆಲಲ್ಲಿ ಇರೋದ್ರಿಂದ 1 ಫೀಟು 3 ಇಂಚಸ್ ಬರುತ್ತೆ. ಸೊ ಇದು ಕೂಡ 1 ಫೀಟು 3 ಇಂಚಸ್ ಬರುತ್ತೆ. ಹೌದಾ? ಹಾಗಾದರೆ ಇದರ ಹೈಟ್ ನಾವು ಎಷ್ಟು ಕೊಟ್ಟಿದ್ದೀವಿ ಅಂತಂದರೆ 1 ಫೀಟು 5 ಇಂಚಸ್ ಕೊಟ್ಟಿದ್ದೀವಿ. ಸೊ 1 ಫೀಟು 5 ಇಂಚಸ್ಸು. ಸೊ ಲಾಸ್ಟ್ ಒನ್ ಕೂಡ 1 ಫೀಟು 5 ಇಂಚಸ್ಸು. ಓಕೆನಾ? ಸೊ ಇವಾಗ ಈ ಒಂದು ಓವರ್ ಹೆಡ್ ಕ್ಯಾಬಿನೆಟ್ಗೆ ಬರೋಣ. ಸೊ ಓವರ್ ಹೆಡ್ ಕ್ಯಾಬಿನೆಟ್ನ ಒಂದು ವಿಡ್ತನ್ನ ನಾವು 1 ಫೀಟು 9 ಇಂಚಸ್ ಇಟ್ಟಿದ್ದೀವಿ. 1 ಫೀಟು 9 ಇಂಚಸ್ಸು, 1 ಫೀಟು 9 ಇಂಚಸ್. ಓಕೆ, ಸೊ ಇಲ್ಲಿ ನಮಗೆ ಹೈಟ್ ಕೂಡ ನಿಮಗೆ ಸಿಗುತ್ತೆ. ಸೊ 2 ಫೀಟು 6 ಇಂಚಸ್ ಬಂದು ನಾವು ಹೈಟನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸೊ ಇಲ್ಲಿಗಡೆ ಮೇಲ್ಗಡೆ ನಾವು AC ಒಂದು ಜಾಗನ ಕೊಟ್ಟಿದ್ದೀವಿ. ಅಪ್ರಾಕ್ಸಿಮೇಟ್ಲಿ ಒಂದು 3 ಫೀಟ್ ಅಂತ ನೀವು ಇದನ್ನು ಅನ್ಕೊಳ್ಬೋದು. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ನಮಗೆ
1 ಫೀಟು 6 ಇಂಚಸ್ ಇರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ನೋಡಿ ಒಂದು ಸ್ಟಡಿ ಟೇಬಲ್ಗೆ ಸಂಬಂಧಪಟ್ಟಂತೆ ಒಂದು ಡ್ರಾಯಿಂಗಿನ ಒಂದು ಸ್ಕೆಚ್ನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಇನ್ನೂ ಕೂಡ ಸಾಕಷ್ಟು ಇಂಟೀರಿಯರ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.